ಬಡವರ ಬಂಧು ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಸಂಗಮೇಶ್ ಹಾದಿಮನಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗದಗ ಬೆಟಗೇರಿ ಮೀನುಗಾರರ ಸಂಘದ ಅಧ್ಯಕ್ಷರಾದ ಅವರು, ಬಡವರ ಬಂಧು ನಮ್ಮನ್ನೆಲ್ಲ ತಮ್ಮವರಂತೆ ಕಂಡು ಬಡವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಕಡಿಮೆ ದರದಲ್ಲಿ ಆರೋಗ್ಯದ ವೆಚ್ಚ ಬರುವಂತೆ ನಡೆಸಿಕೊಂಡು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಮೊದಲನೇ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ನಮಗೆ ನೋವು ತಂದಿದೆ. ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕು ಎಂದು ನಮ್ಮ ಸಂಘದ ವತಿಯಿಂದ ಒತ್ತಾಯ ಮಾಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ಗದಗ. ಬೆಟಗೇರಿ ಕಾಂಗ್ರೆಸ್ ಮೀನುಗಾರರ ವಿಭಾಗದ ವತಿಯಿಂದ ಇಂದಿನ ಸುದ್ದಿಗೋಷ್ಠಿ ವಿಶೇಷವಾಗಿ ಸುದ್ದಿಗೋಷ್ಠಿ ಉದ್ದೇಶ ನಮ್ಮ ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮೊದಲನೇ ಪಟ್ಟಿ ಒಳಗೆ ಸಚಿವ ಸ್ಥಾನ ಇಲ್ಲದಿರುವುದು ನಮ್ಮ ಒಂದು ಮೀನುಗಾರ ವಿಭಾಗ, ಕಾಂಗ್ರೆಸ್ ಮೀನುಗಾರ ವಿಭಾಗದ ಹಾಗೂ ಕಾರ್ಯಕರ್ತರಿಗೆ ಬಹಳ ನೋವು ಉಂಟಾಗಿದೆ. ರಾಜಕೀಯ ಅಂದ್ರನ ಕೇವಲ ಅಧಿಕಾರ ಹಿಡಿಯುವ ತಂತ್ರಗಾರಿಕೆ ಮಾತ್ರವಲ್ಲ, ಅದೊಂದು ಸಾರ್ವಜನಿಕ ಸೇವೆ, ದೇವರ ಸೇವೆ ಎಂಬುದನ್ನ ಬದುಕಿ ತೋರಿಸಿದವರು ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬ್. ಕಳೆದ 40 ವರ್ಷಗಳಿಂದ ಕಳಂಕವಿಲ್ಲದ ಅತ್ಯಂತ ಘನತೆಯುಳ್ಳ ಸಾರ್ವಜನಿಕ ಜೀವನವನ್ನ ಮುಂದುವರಿಸಿಕೊಂಡು ಹೋಗುತ್ತಾ ಬಂದವರು ಎಚ್.ಕೆ. ಪಾಟೀಲ್ ಸಾಹೇಬ್. ವಿಧಾನ ಪರಿಷತ್ ಆಗ್ಲಿ, ವಿಧಾನಸಭೆ ಇರಲಿ, ಅವರು ಮಂಡಿಸ್ತಕ್ಕಂಥ ವಿಷಯಗಳು, ಚರ್ಚೆಗಳು, ಆನಂತರ ಇಂದಿನ ಯುವಜನ ಪ್ರತಿನಿಧಿಗಳಿಗೆ ಅತ್ಯುತ್ತಮ ಆಡಳಿತ ಪಠ್ಯ ಪುಸ್ತಕ ಇದ್ದಂತೆ ಇವೆಲ್ಲ. ಅಂದ್ರೆ ಸಾಹೇಬ್ರಿಗೆ ಎರಡನೇ ಪಟ್ಟಿ ಒಳಗಾದ್ರೂ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹಿಸ್ತೀವಿ. ಸಚಿವರ ಒಂದು ಕಾರ್ಯವೈಖರಿಯನ್ನು ನೋಡುವುದಾದ್ರೆ 1984ರಿಂದ 2008ರವರೆಗೆ ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಸತತ 4 ಅವಧಿಗೆ MLC ಆಗಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ತದನಂತರ ಗದಗ ವಿಧಾನಸಭಾ ಮತಕ್ಷೇತ್ರದಿಂದ ಸತತವಾಗಿ 3 ಬಾರಿ ಗೆದ್ದು ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಚಿವರು ಉತ್ತಮ ಆಡಳಿತಗಾರರು, ಸ್ನೇಹಜೀವಿಗಳು, ಒಂದು ಪರಿಸರದೊಳಗೆ ಉತ್ತಮವಾದ ಯಾವುದೇ ರೀತಿಯಾದಂತಹ ಕಪ್ಪು ಚಿಕ್ಕೆ ಇಲ್ಲದ ಆಡಳಿತಗಾರರು. ವೀರಪ್ಪ ಮೌಲಿ, ಎಸ್.ಎಂ. ಕೃಷ್ಣ, ಧರ್ಮ್ ಸಿಂಗ್, ಸಿದ್ದರಾಮಯ್ಯನವರ ಸರ್ಕಾರದೊಳಗೆ ಸಚಿವರಾಗಿ ಜನಸೇವೆ ಮಾಡಿದ ಹೆಗ್ಗಳಿಕೆ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಎಚ್.ಕೆ. ಪಾಟೀಲ್ ಸಾಹೇಬರು ಕೇವಲ ಒಬ್ಬ ನಾಯಕರಲ್ಲ, ಅವರೊಂದು ಭರವಸೆ, ಬಡವರ ಪಾಲಿನ ಸಂಜೀವಿನಿ ಇದ್ದ ಹಾಗೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್. ಅವರು ಉತ್ತರ ಕರ್ನಾಟಕದ ಜೀವನಾಡಿ, ಗಡಿನಾಡ ಕನ್ನಡಿಗರ ಧ್ವನಿ. ಈಗ ಸಚಿವ ಸ್ಥಾನ ಕೈ ತಪ್ಪಿದ್ದು ನಮಗೆ ಬಹಳ ಬೇಸರ ತಂದಿದೆ. ಅವರು ಯಾವ ಮಾನದಂಡ ಇಟ್ಕೊಂಡು ಮಾಡಿದಾರೋ ಹೈಕಮಾಂಡ್ ಗೊತ್ತಿಲ್ಲ. ಆದ್ರೆ ಹೊಸ ಚಿಗುರು, ಆಮಂತ್ರ ಹಳೆ ಬೇರುಗಳು ಒಟ್ಟಾಗಿ ಸೇರಿದಾಗ ಮಾತ್ರ ಒಂದು ವೃಕ್ಷ ಸುಂದರವಾಗಿ ಕಾಣ್ತದೆ. ಆ ಒಂದು ಕಾರಣ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಹಗಲು ರಾತ್ರಿ ಶ್ರಮಿಸ್ತಕ್ಕಂತ ವ್ಯಕ್ತಿಗಳು. ತಮಗೆಲ್ಲ ಗೊತ್ತಿದೆ, ಜನನಾಯಕರ ವಾರ್ಡಿನೊಳಗೆ ಜನಸೇವೆ ಮಾಡುವ ಮನೋಭಾವವನ್ನು ಹುಟ್ಟಾಕಿಸಿದಂತ ಸಾಹೇಬರು ಎಚ್.ಕೆ. ಪಾಟೀಲ್ ಸೇವಾ ತಂಡ ಅಂತೇಳಿ ಒಂದು ಸೇವಾ ತಂಡವನ್ನು ಹುಟ್ಟಾಕಿ ಪ್ರತಿ ಮನೆಗೂ ತಮ್ಮ ಕಾರ್ಯಕರ್ತರನ್ನು ಕಳಿಸಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸಿ ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಕಿಡ್ನಿ ಸಮಸ್ಯೆಗಳಿರ್ಬೋದು, ಹೃದಯ ಚಿಕಿತ್ಸೆಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲ ಮನೆ ಮಾತಾಗಿದ್ದಾರೆ ಎಚ್.ಕೆ. ಪಾಟೀಲ್ ಸಾಹೇಬ್. ಅವ್ರ ತಂದೆಯವರ ಕಾಲದಿಂದಲೂ ಸಹಿತ ಒಳ್ಳೆ ರೀತಿ ಗದಗಿಗೆ ಸೇವೆಯನ್ನ ಕೊಟ್ಟಿದ್ದಾರೆ. ತಮ್ಮ ರಾಜಕೀಯ ಪರಮ ಗುರಿ ಧ್ಯೇಯ ಎಂಬ ಸಿದ್ಧಾಂತದ ಮೇಲೆ ಬದುಕ್ತಿರ್ತಕ್ಕಂಥ ಜನ ಮೆಚ್ಚಿದ ನಾಯಕರು ಅದು ಯಾರಾದ್ರೂ ಇದ್ರೆ ಎಚ್.ಕೆ. ಪಾಟೀಲ್ ಸಾಹೇಬರು. ಜನಪರ ಕಾಳಜಿ ಹೊಂದಿದ ಬಡವರ ಪಾಲಿನ ದೇವರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಬಡವರ ನೋವುಗಳಿಗೆ ಬೇಗ ಸ್ಪಂದಿಸ್ತಕ್ಕಂಥ ನಾಯಕರು ಎಚ್.ಕೆ. ಪಾಟೀಲ್ ಸಾಹೇಬ್. ಈ ಒಂದು ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಈಗ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಲ್ಲ, ಅದರಲ್ಲಾದ್ರೂ ಸಚಿವ ಸ್ಥಾನ ಸಿಗಲಿ, ಒಂದು ಹುದ್ದೆಯನ್ನ ಸಚಿವ ಸ್ಥಾನವನ್ನ ನೀಡಿ ನಮ್ಮ ಒಂದು ನ್ಯಾಯವನ್ನ ಕೊಡಿಸ್ಬೇಕು ಗದಗ ಕಡೆ ಜನರಿಗೆ ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ನಮ್ಮ ಮೀನುಗಾರ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ಅವ್ರ ಜೊತೆ ನಾವಿದ್ದೇವೆ, ಸಾಹೇಬ್ರ ಜೊತೆ ನಾವೆಲ್ಲ ಸಮುದಾಯದಲ್ಲಿದ್ದೇವೆ. ಮೀನುಗಾರ ಸಮುದಾಯದೊಳಗೆ 2 ಪಂಗಡ ಬರ್ತಾವು. ಒಂದು ವೃತ್ತಿ ಮೀನುಗಾರರಂತೆ